ಆತನಿಗೆ ಹೃದಯಾಘಾತವಾಗಿ ಆತ ರಸ್ತೆಯಲ್ಲೇ ಒದ್ದಾಡ್ತಾ ಇದ್ದ. ನನ್ನ ಗಂಡನನ್ನ ಬದುಕಿಸಿಕೊಡಿ, ಸಹಾಯ ಮಾಡಿ ಅಂತ ಆತನ ಪತ್ನಿ ಕೈ ಮುಗಿದು ಬೇಡಿಕೊಂಡ್ಳು. ಆದರೂ ಕೂಡ ಯಾರು ಆಕೆಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರಲೇ ಇಲ್ಲ. ಎಲ್ಲರೂ ಕೂಡ ಆ ದುರಂತವನ್ನ ನೋಡ್ಕೊಂಡು ಹೋದ್ರೆ ವಿನಃ ಆಕೆಗೆ ಯಾರು ಕೂಡ ಸಹಾಯ ಮಾಡಲೇ ಇಲ್ಲ. ಎಲ್ಲರಲ್ಲೂ ಮನುಷ್ಯತ್ವ ಸತ್ತಿತ್ತು. ಆ ರೀತಿಯಾದಂತಹ ಒಂದು ಭಾವನೆ ಒಬ್ಬನ ಪ್ರಾಣವನ್ನೇ ಬಲಿತ ಪಡೆದುಕೊಂಡಿದೆ. ಇದು ನಡೆದಿದ್ದು ಎಲ್ಲಿ, ಈ ದುರಂತ ಸಂಭವಿಸಿದ್ದು ಯಾವಾಗ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಒಂದು ಜನ ಮನುಷ್ಯರಿದ್ರೆ ಒಂದು ಹೆಲ್ಪಿಂಗ್ನೆಸ್ ಇರಬೇಕು, ಇಲ್ಲಾಂದ್ರೆ ಅವ್ರು ಮನುಷ್ಯರೇ ಇಲ್ಲ ಸರ್. ಒಂದು ಇಮ್ಯುನಿಟಿ ಇರಬೇಕು. ಜನರಿಗೆ ಇಮ್ಯುನಿಟಿ ಇಲ್ದ್ರೆ ಅಂದ್ರೆ ಮತ್ತೆ ಏನಕ್ಕೆ ಅವರಿಲ್ಲ ಅಷ್ಟೇ. ಎಮರ್ಜೆನ್ಸಿಗೆ ಒಂದು ಟ್ಯಾಬ್ಲೆಟೋ ಇಲ್ಲ ಆಂಬುಲೆನ್ಸ್ ಮಾಡಿದ್ರೆ ಅವ್ರು ಖಂಡಿತ ಉಳಿತಾ ಇದ್ರು, ಇಷ್ಟೋರ್ಗೆ ಇದ್ದ ಇದ್ರು. ಸರ್ ಯಾರಿಗೋ ಏನೋ ಪ್ರಾಬ್ಲಮ್ ಇದ್ರೂ ಮುಂದಕ್ಕೆ ಹೋಗಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಇವಾಗ ಅವ್ರಿಗೆ ಯಾರು ಹೆಲ್ಪ್ ಮಾಡಿಲ್ಲ, ಅದೇ ಒಂದು ಬೇಜಾರಾಗುತ್ತೆ ಸರ್. ಸಮಾಜ ಹೆಲ್ಪ್ ಮಾಡಿಲ್ಲ, ಬಟ್ ನಾವು ವಿ ಟ್ರೈ ಟು ಹೆಲ್ಪ್ ಅಟ್ಲೀಸ್ಟ್ ಆಸ್ ಮೆನಿ ಆಸ್ ಪೀಪಲ್ ಆಸ್ ವಿ ಕುಡ್. ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕು ಸರ್. ಹ್ಯೂಮನ್ ಬೀಯಿಂಗ್ ಆಗಿ ಹುಟ್ಟಿದೀವಿ, ಬಟ್ ಎಲ್ಲ ಅನಿಮಲ್ಸ್ ಆಗೋಗ್ತಾ ಇದೀವಿ, ಟರ್ನ್ ಆಗೋಗ್ತಾ ಇದೀವಿ. ನಮ್ಮ ಹ್ಯುಮ್ಯಾನಿಟಿ ಕಳ್ಕೋತಾ ಇದೆ ಸರ್. ಸಿವಿಲೈಸೇಷನ್ ಅಲ್ಲಿ ಹ್ಯುಮ್ಯಾನಿಟಿ ಉಳಿತಾ ಇಲ್ಲ. ಸ್ವಲ್ಪ ಹ್ಯುಮ್ಯಾನಿಟಿ ಇಟ್ಕೋಬೇಕು. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಕಾಲ ಪೂರ ಕೊರಗೋ ಹಾಗೆ ಮಾಡ್ಬಿಟ್ನಲ್ಲ ಅಂತ. ಮೋಸ್ಟ್ಲಿ ಅವನಿಗೆ ಕೊರಗು ಅವಳು ಕೊಡಬಾರ್ದು ಅಂತಾನೆ ಅವನು ಜೀವ ಉಳಿಸ್ಕೊಳಕ್ ಟ್ರೈ ಮಾಡಿದಾನೆ ಸರ್. ಆಕೆ ಪರದಾಡ್ತಾ ಇದ್ದಾರೆ, ಅಂಗಲಾಚ್ತಾಗಿದ್ದಾರೆ. ರಸ್ತೆಯಲ್ಲಿ ಹೋಗೋ ವಾಹನಗಳಿಗೆಲ್ಲ ಅಡ್ಡ ಹಾಕಿ ನನ್ನ ಗಂಡನ ಕಾಪಾಡಿ ಅಂತಿದ್ದಾರೆ. ಪತಿಯ ಪ್ರಾಣಕ್ಕಾಗಿ ರಸ್ತೆಯಲ್ಲದೆ ಹೋರಾಡ್ತಾಗಿದ್ದಾರೆ. ಆದರೆ ಯಾರೊಬ್ಬರೂ ಕೂಡ ವಾಹನ ನಿಲ್ಲಿಸ್ತಾಗಿಲ್ಲ. ಆ ಮಹಿಳೆ ಅಷ್ಟು ಬೇಡಿಕೊಳ್ತಾಗಿದ್ರೂ ಸಹ ಸಹಾಯ ಮಾಡೋ ಮನಸ್ಸು ಯಾರೂ ತೋರಿಸ್ಲೇ ಇಲ್ಲ. ರಸ್ತೆಯಲ್ಲಿ ಎಲ್ಲ ಆಕೆಯನ್ನ ನೋಡಿಕೊಂಡು ಹೋದ್ರೆ ವಿನಃ ಯಾರೊಬ್ಬರೂ ಕೂಡ ನೆರವಿಗೆ ಬಂದೇ ಇಲ್ಲ. ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಎಲ್ರೂ ಹೋದ್ರು ಬಿಟ್ರೆ ಯಾರು ತಾವು ಕೂಡ ಮನುಷ್ಯರಿದ್ದೀವಿ ಅಂತ ಸಾಬೀತು ಮಾಡ್ಲೇ ಇಲ್ಲ. ಎಸ್, ಅಲ್ಲಿ ಮನುಷ್ಯತ್ವ ಸತ್ತು ಹೋಗಿತ್ತು. ಸತ್ತ ಮನುಷ್ಯತ್ವ ಒಬ್ಬ ಮನುಷ್ಯನನ್ನ ಬಲಿ ಪಡೆದುಕೊಂಡು ಬಿಡ್ತು. ರಸ್ತೆಯಲ್ಲಿ ಅಂಗಲಾಚಿದ್ರು, ಪ್ರಾಣ ಉಳಿಸಿ ಅಂತ ಬೇಡಿಕೊಂಡ್ರು, ಜೀವ ಉಳಿಸಿಕೊಳ್ಳಲು ಹೋರಾಡಿದ್ರು. ಮನುಷ್ಯರು ಮನುಷ್ಯತ್ವ ಮರೆತರು. ಹೌದು, ಮನುಷ್ಯರು ಕಾಣೆಯಾಗ್ತಿದ್ದಾರೆ, ಮನುಷ್ಯತ್ವ ಮರೆಯಾಗ್ತಿದೆ. ಎಲ್ಲರಿಗೂ ಅವರವರೇ ಮುಖ್ಯ, ಎಲ್ಲರಿಗೂ ಅವರವರ ಪ್ರಾಣನೇ ಇಂಪಾರ್ಟೆಂಟು. ತಾವು ತಮ್ಮ ಕುಟುಂಬ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಬೇರೆ ಯಾರ ಪ್ರಾಣದ ಬಗ್ಗೆಯೂ ಯಾರು ಕ್ಯಾರ್ ಮಾಡಲ್ಲ. ಯಾರ ಪ್ರಾಣವನ್ನ ಕಾಪಾಡೋದು ಯಾರಿಗೂ ಬೇಕಾಗಿಲ್ಲ. ಯಾರ ಪ್ರಾಣ ಹೋದ್ರೆ ನಮಗೇನು ಅನ್ನೋ ಮನಸ್ಥಿತಿ ಎಲ್ಲರಿಗೂ ಇದೆಯಾ? ಹೌದು ಅನ್ನಿಸ್ತಿದೆ. ಹೌದು ಅನಿಸೋದಕ್ಕೆ ಕಾರಣವಾಗಿದ್ದು ಅದೊಂದು ಘಟನೆ. ಆ ಘಟನೆ ನಾಗರಿಕ ಸಮಾಜ ಅಂತ ಹೇಳಿಕೊಳ್ಳೋ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ. ಆ ಘಟನೆಯನ್ನು ನೋಡಿ ಕಿಂಚಿತ್ತು ಮನುಷ್ಯತ್ವಾಗಿದ್ದೋರು ಬೆಚ್ಚಿ ಬಿದ್ದಿದ್ದಾರೆ. ನಾಗರಿಕ ಸಮಾಜ ಎತ್ತ ಸಾಗ್ತಿದೆ ಅಂತ ಕಂಗಾಲಾಗಿದ್ದಾರೆ. ರಸ್ತೆಯಲ್ಲಿ ಹೃದಯಾಘಾತದ ವಿರುದ್ಧ ಹೋರಾಟ ನಡೆಸಿ ಮನುಷ್ಯತ್ವಾಗಿಲ್ಲದವರ ಮಧ್ಯೆ ವ್ಯಕ್ತಿಯೊಬ್ಬ ಜೀವ ಕಳೆದುಕೊಂಡಿದ್ದು ರಾಜಧಾನಿ ಬೆಂಗಳೂರು ಇದೆಲ್ಲದಕ್ಕೂ ಸಾಕ್ಷಿಯಾಗಿದೆ. ಎಸ್, ಬೆಂಗಳೂರು ಅಮಾನವೀಯ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. 24 ಗಂಟೆ ಬ್ಯುಸಿಯಾಗಿರೋ ಬೆಂಗಳೂರಲ್ಲಿ ಮನುಷ್ಯರ ಮಾನವೀಯತೆಯು ಬ್ಯುಸಿಯಾಗಿ ಹೋಗಿದೆ. ಅದಕ್ಕೆಲ್ಲ ಸಾಕ್ಷಿ ಕೊಟ್ಟಿದ್ದು ಶನಿವಾರ ಬೆಳಗ್ಗೆ ನಸುಕಿನ ಜಾವ ಕದಿರೇನಹಳ್ಳಿ ಕ್ರಾಸ್ನಲ್ಲಿ ನಡೆದ ಅದೊಂದು ಘಟನೆ. ಇಲ್ಲೊಮ್ಮೆ ಈ ಸಿಸಿಟಿವಿ ದೃಶ್ಯವನ್ನ ನೋಡಿ ಎಂಥವರಿಗೂ ಈ ದೃಶ್ಯಗಳನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಮೊದಲಿಗೆ ಸ್ಕೂಟರ್ ಒಂದು ಅಲ್ಲಿ ಆಕ್ಸಿಡೆಂಟ್ ಆಗಿ ಬೀಳತ್ತೆ. ಆ ಸ್ಕೂಟರ್ನಲ್ಲಿದ್ದ ದಂಪತಿ ಅಲ್ಲೇ ಬೀಳ್ತಾರೆ.
ಸ್ವಲ್ಪ ದೂರಕ್ಕೆ ಬಿದ್ದ ಮಹಿಳೆ ಎದ್ದು ಬಂದು ಪತಿಯನ್ನು ಎಬ್ಬಿಸೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆತ ಎದ್ದೇಳೋದೇ ಇಲ್ಲ. ನಂತರವೇ ಆಕೆ ರಸ್ತೆಯಲ್ಲಿ ಬರೋ ವಾಹನಗಳನ್ನ ಅಡ್ಡ ಹಾಕಿ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾರೆ. ಯಾರಾದ್ರೂ ನಿಲ್ಲಿಸಿ ನನ್ನ ಗಂಡನನ್ನ ಕಾಪಾಡಿ ಅಂತ ಗೋಗರೀತಾರೆ. ಆದರೆ ಯಾರೂ ಕೂಡ ನಿಲ್ಲಿಸೋದೇ ಇಲ್ಲ. ಎಲ್ಲರೂ ಆ ದುರಂತವನ್ನು ನೋಡ್ಕೊಂಡು ಹೋದ್ರೆ ವಿನಃ ಯಾರೂ ಸಹ ಬರಲೇ ಇಲ್ಲ. ಕೊನೆಗೆ ಹಾಗೋ ಹೀಗೋ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ವ್ಯಕ್ತಿಯ ಪ್ರಾಣ ಹಾರಿ ಹೋಗಿದೆ. ಅಂದ ಹಾಗೆ ಪ್ರಾಣ ಕಳೆದುಕೊಂಡ ನತದೃಷ್ಟ ವ್ಯಕ್ತಿಯ ಹೆಸರು ವೆಂಕಟರಮಣನ್. ಅದು ಶನಿವಾರ ಬೆಳಗಿನ ಜಾವ 3:30 ಸಮಯ. ಬನಶಂಕರಿ 3ನೇ ಸ್ಟೇಜ್ ಇಟ್ಟುಮಡುವಿನ ಬಾಲಾಜಿ ನಗರದ ನಿವಾಸಿ ವೆಂಕಟರಮಣನ್ಗೆ ಏಕಾಏಕಿ ಎದೆ ನೋವು, ವಾಂತಿ ಶುರುವಾಗಿತ್ತು. ಈ ಲಕ್ಷಣಗಳು ಕಾಣ್ತಾಗಿದ್ದಂತೆ ವೆಂಕಟರಮಣನ್ ತಮ್ಮ ಪತ್ನಿಯನ್ನ ಕೂರಿಸಿಕೊಂಡು ಕತ್ರಿಗುಪ್ಪೆಯ ಜನತಾ ಬಜಾರ್ ಸಮೀಪದ ಖಾಸಗಿ ಆಸ್ಪತ್ರೆಗೆ ತೆರಳಿದ್ದಾರೆ. ಅಲ್ಲಿ ಡಾಕ್ಟರ್ ಇರಲಿಲ್ಲ. ಹೀಗಾಗಿ ಸಮೀಪದ ಮತ್ತೊಂದು ಆಸ್ಪತ್ರೆಗೆ ತೆರಳಿದ್ದಾರೆ. ಅಲ್ಲಿ ಇಸಿಜಿ ಮಾಡಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗಿದೆ. ಆದರೆ ವೈದ್ಯರು ಚಿಕಿತ್ಸೆ ನೀಡದೆ ಕನಿಷ್ಠ ಪಕ್ಷ ಮಾತ್ರೆಯನ್ನು ಕೊಡದೆ ಜಯದೇವ ಆಸ್ಪತ್ರೆಗೆ ಹೋಗುವಂತೆ ಸೂಚನೆ ನೀಡಿದ್ದಾರೆ. 3:30 ನೋವಿತ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಫಸ್ಟ್ ನಾವು ಅವ್ರ ಸ್ಕೂಟಿ ತಗೊಂಡು ಹೋದ್ರಿ. ಆಮೇಲೆ ಹಂಗೆ ಸ್ಕೂಟಿ ಹೋಗೋನೆ ಆ ಟೈಮಲ್ಲಿ ಅವ್ರ ಅಕ್ಕಕ್ಕೆ ಕಾಲ್ ಮಾಡ್ಬಿಟ್ಟು ಈ ತರ ಆಯ್ತು ಅಂತ ಹೋಗ್ತಾ ಇದೀವಿ ಅಂದ್ರೆ ಅವ್ರಷ್ಟರ ಕೆಳಗೆ ಟ್ಯಾಬ್ಲೆಟ್ ಎಲ್ಲ ಅವರು ತಗೊಂಡ್ಬಂದ್ರು. ಟ್ಯಾಬ್ಲೆಟ್ ಎಲ್ಲ ತಗೊಂಡ್ ಕೆಳಗೆ ಅಷ್ಟರಲ್ಲಿ ಹೋಗ್ತಾ ಇದ್ದಾರೆ. ಹೋಗಿದ ತಕ್ಷಣ ಉದ್ಭವ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಡ್ಯೂಟಿ ಡಾಕ್ಟರ್ ಇದ್ದಿಲ್ಲ. ಅದಾದ್ಮೇಲೆ ಅವ್ರು ಇರೋ ಸೆಕ್ಯೂರಿಟಿ ರಿಲೈಫ್ ಹಾಸ್ಪಿಟಲ್ಗೆ ಹೋಗಕ್ಕೆ ಹೇಳಿದ್ರು. ರಿಲೈಫ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಇಸಿಜಿ ತೆಗೆದ್ರು. ಡ್ಯೂಟಿ ಡಾಕ್ಟರ್ ಇಸಿಜಿ ತಗೊಂಡ್ರು. ಇಸಿಜಿ ತಗೊಂಡ್ಬಿಟ್ಟು ಆಮೇಲೆ ಈ ಪ್ರಾಬ್ಲಮ್ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ ಸರ್, ನೀವು ಹೋಗಿ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಕ್ಯಾಶ್ ಕೊಟ್ಬಿಟ್ಟು ಅದಾದ್ಮೇಲೆ ಸರ್ ನೀವು ಏನೋ ಟ್ಯಾಬ್ಲೆಟ್ ಕೊಡಿ ಸರ್ ಇದಕ್ಕೆ, ಇಲ್ಲಾಂದ್ರೆ ಫಸ್ಟ್ ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಕೊಡಿ, ನಾನೇ ಹೋಗ್ತೀನಿ ಅಂತ ಹೇಳಿದ್ರು. ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟು ಏನ್ ಮಾಡಿಲ್ಲ, ಅವ್ರು ಟ್ಯಾಬ್ಲೆಟ್ ಕೊಟ್ಟಿಲ್ಲ. ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರೆ, ಅವ್ರ ಆಂಬುಲೆನ್ಸ್ ಫೆಸಿಲಿಟೀಸ್ ಮಾಡಿಲ್ಲ. ಕಂಡವರ ಬೇಡಿಕೊಂಡ ಪತ್ನಿ, ಕರುಣೆ ತೋರದ ಜನ. ವೆಂಕಟರಮಣನ್ ಮತ್ತು ಪತ್ನಿ ರೂಪಾ ಸ್ಕೂಟರ್ನಲ್ಲಿ ಜಯದೇವ ಆಸ್ಪತ್ರೆಗೆ ಹೊರಟಿದ್ರು. ಆದರೆ ಕದಿರೇನಹಳ್ಳಿ ಬ್ರಿಡ್ಜ್ ಸಮೀಪ ವೆಂಕಟರಮಣನ್ಗೆ ತೀವ್ರ ಎದೆ ನೋವು ಕಾಣಿಸಿಕೊಂಡಿತ್ತು. ಸ್ಕೂಟಿಗೆ ಡಿಕ್ಕಿ ಹೊಡೆದು ಇಬ್ಬರು ಕೆಳಗೆ ಬಿದ್ದಿದ್ರು. ಈ ವೇಳೆ ಸಹಾಯಕ್ಕಾಗಿ ಪತ್ನಿ ಕಂಡವರನ್ನ ಬೇಡಿಕೊಂಡಿದ್ದಾರೆ. ಆದರೆ ಯಾರೂ ಕೂಡ ಸಹಾಯಕ್ಕೆ ಬಂದಿರಲಿಲ್ಲ. ಕೊನೆಗೆ ಕ್ಯಾಬ್ ಚಾಲಕನೊಬ್ಬ ಆಸ್ಪತ್ರೆಗೆ ಸಾಗಿಸಿದ್ದು. ಅಷ್ಟರಲ್ಲಾಗಲೇ ವೆಂಕಟರಮಣನ್ ಉಸಿರು ನಿಲ್ಲಿಸಿದ್ದ. ಸರಿಯಾದ ಟೈಮಿಗೆ ಆಸ್ಪತ್ರೆಗೆ ಬಂದಿದ್ರೆ ಪ್ರಾಣ ಉಳಿಬೋದಿತ್ತು ಅಂದಿದ್ರಂತೆ ವೈದ್ಯರು. ಮನುಷ್ಯತ್ವವಿಲ್ಲದ ಕಾರಣಕ್ಕೆ ಸರಿಯಾದ ಟೈಮಿಗೆ ಆಸ್ಪತ್ರೆಗೆ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಜನರಿಗೆ ಮನುಷ್ಯತ್ವಗಿದ್ದಿದ್ರೆ ಖಂಡಿತ ನನ್ನ ಪತಿ ಉಳಿತಾಗಿದ್ರು ಎಂದಿದ್ದಾರೆ ವೆಂಕಟರಮಣನ್ ಪತ್ನಿ ರೂಪಾ. ನನಗ್ ಬರಂಗ್ ಯಾರಿಗೂ ಬರಬಾರ್ದು. ಒಂದ್ ಜನ ಮನುಷ್ಯರಿದ್ರೆ ಒಂದ್ ಹೆಲ್ಪಿಂಗ್ನೆಸ್ ಇರ್ಬೇಕು, ಇಲ್ಲಾಂದ್ರೆ ಅವ್ರ ಮನುಷ್ಯರೇ ಇಲ್ಲ ಸರ್, ಅಷ್ಟೇ ಹೇಳೋದು ನಾವು. ಒಂದ್ ಇಮ್ಯುನಿಟಿ ಇರ್ಬೇಕು. ಜನರಿಗೆ ಇಮ್ಯುನಿಟಿ ಇಲ್ದ್ರ ಅಂದ್ರೆ ಮತ್ತೆ ಏನಕ್ಕೆ ಅವ್ರಿಲ್ಲ ಅಷ್ಟೇ. ಲೈಫ್ ಹಾಸ್ಪಿಟಲ್ ಕೊಟ್ಟು ಏನ್ ಎಮರ್ಜೆನ್ಸಿಗೆ ಒಂದ್ ಟ್ಯಾಬ್ಲೆಟೋ ಇಲ್ಲ ಆಂಬುಲೆನ್ಸ್ ಮಾಡಿದ್ರೆ ಅವ್ರು ಖಂಡಿತ ಉಳಿತಾ ಇದ್ರು, ಇಷ್ಟೋರ್ಗೆ ಇದ್ದ ಇದ್ರು. ನೇತ್ರದಾನ ಮಾಡಿ ಮನುಷ್ಯತ್ವ ಮೆರೆದ್ರು ವೆಂಕಟರಮಣನ್. ಯಾರದ್ದೇ ಕಷ್ಟ ಆಗಿದ್ರು ತಾನೇ ಮುಂದೆ ಬಂದು ಸಹಾಯ ಮಾಡುತ್ತಿದ್ದ ವ್ಯಕ್ತಿ. ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾಗಿದ್ದ ವೆಂಕಟರಮಣನ್ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಿದ್ದ. ಆದ್ರೆ ವೆಂಕಟರಮಣನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾಗಿರುವಾಗ ಯಾರೂ ಕೂಡ ಸಹಾಯಕ್ಕೆ ಬಂದಿರಲಿಲ್ಲ. ಒಂದು ವೇಳೆ ಒಬ್ಬರಾದ್ರೂ ಆವತ್ತು ಸಹಾಯ ಮಾಡಿದ್ದಿದ್ರೆ ಆತ ಬದುಕುಳಿತಿದ್ದ. ಇಷ್ಟೆಲ್ಲ ಆದ್ರೂ ವೆಂಕಟರಮಣನ್ ಕುಟುಂಬ ಮಾತ್ರ ಸಾರ್ಥಕತೆ ಮೆರೆದಿದ್ದಾರೆ. ಸತ್ತ ವೆಂಕಟರಮಣನ್ ಕಣ್ಣನ್ನ ದಾನ ಮಾಡಿ ಮಾನವೀಯತೆ ನಡುವೆ ಒಂದಿಬ್ಬರಿಗೆ ಬೆಳಕು ನೀಡಿದ್ದಾರೆ. ಕರುಳು ಹಿಂಡತ್ತೆ ಕುಟುಂಬದ ಕಥೆ.
ವೆಂಕಟರಮಣನ್ ಕುಟುಂಬದ ಕಥೆ ನಿಜಕ್ಕೂ ಘೋರ. ವೆಂಕಟರಮಣನ್ ಸಾವಿನಿಂದ ತಾಯಿಗೂ ಹೃದಯಾಘಾತವಾಗಿದೆ. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಈಗ ತಾಯಿ ಚೇತರಿಸಿಕೊಂಡಿದ್ದಾರೆ. ಇಬ್ಬರು ಮುದ್ದಾದ ಮಕ್ಕಳು ಮತ್ತು ಹೆಂಡತಿಯನ್ನ ವೆಂಕಟರಮಣನ್ ಅಗಲಿದ್ದು ಹೆಂಡತಿ ಮಕ್ಕಳು ದಿಕ್ಕಿಲ್ಲದಂತಾಗಿದ್ದಾರೆ. ಮನುಷ್ಯತ್ವ ಮರೆತಿದ್ದವರಿಂದ ಒಂದು ಕುಟುಂಬ ದಿಕ್ಕಾಪಾಲಾಗಿದೆ. ಯಾರಿಗೆ ಯಾವಾಗ ಏನಾಗತ್ತೆ ಅನ್ನೋದು ಅನಿರೀಕ್ಷಿತ. ಯಾವುದೇ ಒಬ್ಬ ವ್ಯಕ್ತಿ ಸಹಾಯ ಬೇಡಿದಾಗ ನೆರವು ಸಹಾಯ ನೀಡೋದೇ ಮನುಷ್ಯತ್ವ. ಅದರಲ್ಲೂ ರಸ್ತೆ ಅಪಘಾತ, ಹೃದಯಾಘಾತದ ವೇಳೆ ಬೇರೊಬ್ಬರ ನೆರವು ಅನಿವಾರ್ಯವಾಗಿ ಬೇಕಾಗುತ್ತದೆ. ಆಗ ಒಂದೊಂದು ಕ್ಷಣವೂ ಅಮೂಲ್ಯ. ಅಂತಹ ಸ್ಥಿತಿಯಲ್ಲಿರುವವರು ಕಂಡು ಬಂದಾಗ ಸಹಾಯಕ್ಕೆ ಧಾವಿಸಿ ಪ್ರಾಣ ಉಳಿಸೋದು ಮನುಷ್ಯತ್ವ. ನೀವು ಮಾಡುವ ಸಹಾಯ ಒಂದು ಪ್ರಾಣವನ್ನು ಉಳಿಸುತ್ತದೆ, ಒಂದು ಕುಟುಂಬವನ್ನು ರಕ್ಷಿಸುತ್ತದೆ, ಮನುಷ್ಯತ್ವಕ್ಕೆ ಆದರ್ಶ ಅನಿಸುತ್ತದೆ. ಇದು ನ್ಯೂಸ್ 18 ಕನ್ನಡದ ಕಳಕಳಿ. ಸಾವು ಅನ್ನೋದು ಅನಿರೀಕ್ಷಿತ, ಅದನ್ನು ತಡೆಯೋದು ಅಸಾಧ್ಯ ಕೂಡ. ಆದರೆ ಆಪತ್ತಿನಲ್ಲಿ ಇರೋರಿಗೆ ನೆರವು ನೀಡಿದಂತಹ ಸಂದರ್ಭದಲ್ಲಿ ಒಂದು ಪ್ರಾಣವನ್ನ ಉಳಿಸಬಹುದು, ಒಂದು ಕುಟುಂಬದ ರಕ್ಷಣೆಯನ್ನ ಮಾಡಬಹುದು. ಮನುಷ್ಯತ್ವವೇ ಇಲ್ಲದ ಹಾಗೆ ಇದ್ರೆ ಬದುಕಿದ್ದು ಸತ್ತ ಹಾಗೆ. ಇಂತಹ ಸಂದರ್ಭದಲ್ಲಿ ಆಪತ್ತಿನಲ್ಲಿ ಇರೋರಿಗೆ ನೀವು ಸಹಾಯ ಮಾಡಿ ಪ್ರಾಣವನ್ನ ಉಳಿಸಿ ಮನುಷ್ಯತ್ವಕ್ಕೆ ಮಾದರಿಯಾಗಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ವರದಿಯನ್ನು ಮುಗಿಸ್ತಾ ಇದ್ದೀವಿ. ಪ್ರತಿದಿನ 3 ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.